ಶ್ರೀ ವೀರಸ್ಕಂದ ಕ್ರಿಯೇಷನ್ಸ್ ಅವರ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇವತ್ತು ನಾನು ಬೆಂಗಳೂರಿನ ಮೆಜೆಸ್ಟಿಕ್ ಸರ್ಕಲ್ ಗಾಂಧಿನಗರ್ ಅಂತ ಇರುವಂತಹ ಶ್ರೀ ಅಣ್ಣಮ್ಮದೇವಿ ದೇವಸ್ಥಾನಕ್ಕೆ ಬರ್ತೀನಿ. ದೇವಸ್ಥಾನದ ವಿಶೇಷತೆ ಏನು, ಯಾವ ರೀತಿಯಾಗಿರುವಂತಹ ಆಚರಣೆಗಳು ಇಲ್ಲಿ ನಡೆಯುತ್ತೆ, ಇವೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಶ್ರೀಯುತ ರಮೇಶ್ ಅಣ್ಣ ಅವರು ನಿಂತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಒಂದು ಅಣ್ಣಮ್ಮದೇವಿ ದೇವಸ್ಥಾನದ ವಿಶೇಷತೆ, ಇದರ ಹಿನ್ನೆಲೆ, ಇದ್ರ ಬಗ್ಗೆ ನಮಗೆ ಭಕ್ತಾದಿಗಳಿಗೆ ವೀಕ್ಷಕರಿಗೆ ತಿಳಿಸ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಣ್ಣಮ್ಮ ದೇವಸ್ಥಾನ ಅಂದರೆ ಬಹಳ ಪ್ರಸಿದ್ಧವಾದ ದೇವಸ್ಥಾನ ಬೆಂಗಳೂರು ನಗರದಲ್ಲಿ. ಅದು ಬಹಳ ಪುರಾತನವಾದ ದೇವಸ್ಥಾನ. ಇತಿಹಾಸ ಹೇಳ್ಕೊಂಡೋದ್ರೆ 1000 ವರ್ಷದ ಮೇಲ್ಪಟ್ಟಿದ್ದ ಇತಿಹಾಸ ನಮಗೆ ದೊರಕಿದ್ದು. ಹೀಗೆ ಈ ದೇವಸ್ಥಾನದ ಇತಿಹಾಸ, ದೇವಿ ಹೇಗೆ ನೆಲೆಗೊಂಡು ಇಲ್ಲಿ ನಾವು ಹೇಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಪೂರ್ವಿಕರು 1000 ವರ್ಷದಿಂದ ನಮ್ಮದು ಗಾಣಿಗ ಸಮಾಜ ಜನಾಂಗದವರು. ಗಾಣಿಗ ಜನಾಂಗದವರಂದರೆ ಎಣ್ಣೆ ಮಾಡೋ ಕಾಯಕ ನಮ್ಮದು ನಮ್ಮ ಜಾತಿಯಲ್ಲಿ ಬಂದಿರುತ್ತೆ. ಹಾಗೆ ಗಾಣದಿಂದ ಎಣ್ಣೆ ತೆಗೆದು ನಾವು ಅವರು ಊರಿಂದ ಊರಿಗೆ ಪೇಟೆ ಬೀದಿಯಲ್ಲಿ ತಗೊಂಡೋಗಿ ಮಾರ್ಕೊಂಡು ಬರುವಂಥ ಅಭ್ಯಾಸ ಆಗುತ್ತೆ. ಹಾಗೆ ಇದೆಲ್ಲ ಕಾಡಿನ ಪ್ರದೇಶ ಆಗಿರುತ್ತೆ. ಕಾಡಿನ ಪ್ರದೇಶದಲ್ಲಿ ನಮ್ಮದೇ ಆದ ಒಂದು ಹೂವಿನ ತೋಟ ಇರುತ್ತೆ. ಇದೆಲ್ಲ ಹೂವಿನ ತೋಟ. ಈ ಹೂವಿನ ತೋಟದಲ್ಲಿ ಅದು ಹೋಗ್ಬೇಕಾದ್ರೆ ಒಂದು ಆರ್ತದ ಒಂದು ಕೇಳುತ್ತೆ, ನಾನು ಇಲ್ಲಿದ್ದೀನಿ ಅಂತ ಹೇಳಿ. ಆಗ ನಮ್ಮ ಹಿರಿಕರು ಭಯಗೊಂಡು ಹಿಂದೆ ನೋಡ್ತಾರೆ, ಆ್ಯಕ್ಚುಲಿ ಏನು ಇರೋದಿಲ್ಲ ಅಂತ. ಸೊ ಆಗ ಮತ್ತೆ ಪುನಃ ಮತ್ತೊಂದು ದಿವಸ ಅದೇ ಒಂದು ಅವರಿಗೆ ಒಂದು ಅನುಭವ ಆಗುತ್ತೆ. ಆಗ ಮತ್ತೆ ಪುನಃ ಬೇರೆ ಮನೆ ನೋಡಿದಾಗ ತಾಯಿ ಇಲ್ಲಿ ನೆಲೆಗೊಂಡಿರ್ತಾಳೆ. ಅಂದರೆ ಒಂದು ನಮ್ಮದೇ ಆದ ಒಂದು ಹೂವಿನ ತೋಟದಲ್ಲಿ ಸುಬ್ರಹ್ಮಣ್ಯ, ಕಾಲಭೈರವನ ಸಮೇತ ಸಪ್ತಮಾತೃಕೆಯರು ಅಣ್ಣಮ್ಮ ದೇವಿ ಸಮೇತ ಇಲ್ಲಿ ಮಣ್ಣಿನಲ್ಲಿ ಉರಿಗಿರ್ತಾರೆ. ನಮ್ಮ ಹಿರಿಯರು ಏನು ಮಾಡ್ತಾರೆ, ಅದನ್ನು ತೊಗೊಂಡು ಮೇಲೆ ಪ್ರತಿಷ್ಠಾಪನೆ ಮಾಡಿ ಒಂದು ಚಪ್ರ ಹಾಕಿ ಒಂದು ಎಣ್ಣೆ ದೀಪ ಹಾಕಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಆಗಿಂದ ಏನಾಗುತ್ತಂದ್ರೆ ಹಣ್ಣಿನ ತೋಟ ಇರೋದ್ರಿಂದ ಹಣ್ಣಮ್ಮ ಅಂತ ಅಂದ್ಕೊಂಡು ಪ್ರತಿಷ್ಠೆ ಮಾಡ್ತಾರೆ.
ಹಣ್ಣಿನ ತೋಟದಲ್ಲಿ ಸಿಕ್ಕಿರೋ ದೇವಿ ಆದ್ರಿಂದ ಅಣ್ಣಮ್ಮ ಅಂತ. ಹಣ್ಣಮ್ಮ ಅಂತ ಇಟ್ಕೊಂಡಿದ್ದೆ. ದೇವಿ ಕೈಯಲ್ಲೂ ಕೂಡ ಅವತ್ತು ಒಂದು ನೋಡ್ಬೋದು, ಒಂದು ಹಣ್ಣನ್ನು ಇಟ್ಕೊಂಡಿದ್ದಂತೆ ಬಲ್ಲರಿಗೆ. ಹಣ್ಣಿನ ಆಕಾರದಲ್ಲಿ ಒಂದು ವಸ್ತು ಇದೆ, ಅದು ಇಟ್ಕೊಂಡಿದೆ. ಸೊ ನಮಗೆ ಅಣ್ಣಮ್ಮ ಅಂತ ಹೇಗೆ ಹೆಸರು ಬಂತು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಇನ್ನು ದೇವಿ ನೋಡಿದಾಗ ಕೈನಲ್ಲಿ ಹಣ್ಣನ್ನ ಕೂಡ ಹಿಡಿದಿರ್ತಾರೆ ಅಂತ ಇನ್ನಷ್ಟು ಮಾಹಿತಿ. ಆಗಿಂದ ನಮ್ಮ ಹಿರಿಕರು ನಮ್ಮ ಜಾಗದಲ್ಲಿ ಅಮ್ಮನ ಪ್ರತಿಷ್ಠಾಪನೆ ಮಾಡಿ ನಮ್ಮ ವಂಶಸ್ಥರೇ ಇಲ್ಲಿನ ಪೂಜೆ ಕೈಂಕರ್ಯಗಳನ್ನು ಮಾಡ್ಕೊಂಡು ಆಡಳಿತ ಕೂಡ ನಡ್ಕೊಂಡು ಬರ್ತಾ ಇದ್ದೀವಿ. ದೇವಸ್ಥಾನ ಭಾಳ ಅಭಿವೃದ್ಧಿ ಒಂದಾಗಿದ್ದರಿಂದ ಇವತ್ತು ಕೂಡ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರ, ಒಂದು ಹಣ್ಣು ಕಾಯಿ ಹೊಡೆಯೋದಕ್ಕಾಗಲಿ, ಒಂದು ಮಂಗಳಾರತಿಗಾಗಲಿ ಅಥವಾ ಒಂದು ಯಾವುದೋ ಒಂದು ಸೇವೆಗಾಗಲಿ ಇಲ್ಲಿ ಹಣ ತಗೊಂಡು ರಸೀದಿ ಕೊಡುವಂಥ ಅಭ್ಯಾಸ ಇಲ್ಲ. ಯಾವುದೇ ಒಂದು ಡಿಮ್ಯಾಂಡ್ ನಾವು ಇರೋದಿಲ್ಲ. ಭಕ್ತಾದಿಗಳು ಅವರ ಕಡೆಗೆ ಒಂದು ಹಣ್ಣು ಕಾಯಿ ಮಾಡ್ಕೊಂಡು ಹೋಗ್ಬೋದು, ಮಹಾಮಂಗಾರತಿ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಒಂದು ರಸೀದಿ ಹಾಗೂ ನಾವು ಒಂದು ನಿಗದಿತ ಒಂದು ಮೊತ್ತವಂತ ಫಿಕ್ಸ್ ಮಾಡಿಲ್ಲ. ಅದು ಒಂದೊಂದು ದೇವಸ್ಥಾನ. ಇವಾಗ ಬೇರೆ ದೇವಸ್ಥಾನದಲ್ಲಿ ಕಂಪೇರ್ ಮಾಡೋದು ಒಂದು ವಿಶೇಷತೆ. ಮತ್ತೆ ಪೂಜೆ ಮಾಡೋದಕ್ಕೆ ಇಷ್ಟು ಕೊಡಬೇಕು ಏನು ಅದೆಲ್ಲ ಏನಿಲ್ಲ. ಭಕ್ತಾದಿ ಇಚ್ಛಾನುಸಾರ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ದೇವಿ ಮಹಾತ್ಮೆ ಬಹಳ ಇದೆ. ಈ ದೇವಿಯಿಂದ ಅನುಕೂಲ ಪಡೆದವರು, ಒಳ್ಳೇದು ಮಾಡ್ಕೊಂಡವರು ಕೋಟ್ಯಾಂತರ ಜನರು ಇದ್ದಾರೆ. ಅದಕ್ಕೆ ಬರ್ತಾರೋ ಜನಸಾಗರಣ ಸಾಕ್ಷಿ ಮತ್ತು ಭಕ್ತಾದಿಗಳ ಒಂದು ಅನುಭವ ಸಾಕ್ಷಿ. ಶುಕ್ರವಾರ ಮಂಗಳವಾರಲ್ಲಿ ವಿಶೇಷವಾಗಿರುವಂಥ ಜನಗಳು ಬೆಂಗಳೂರು ಅಷ್ಟೇ ಅಲ್ಲದೆ ದೂರದ ಭಾಗದಿಂದ ಕೂಡ ಬರ್ತಾರೆ. ಇದ್ರ ಬಗ್ಗೆ ಖಂಡಿತ ದೈವಿನ ನೋಡೋದಕ್ಕೆ ಮತ್ತು ದೇವಿ ಪೂಜೆ ಮಾಡೋದಕ್ಕೆ ಬಂದೇ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂದ್ರೆ ನಾನು ಹೇಳ್ದಂಗೆ ಆ ದೇವಿಯ ಒಂದು ಮಹಾತ್ಮೆ, ಆ ದೇವಿಯಿಂದ ಏನೋ ಒಂದು ಅವರು ಅನುಕೂಲ ಪಡ್ಕೊಂಡಿರ್ತಾರೆ. ದೇವಿನ ಅದಕ್ಕೇನು ಮಾಡ್ಕೊಂಡಿರ್ತಾರೆ, ಆ ಎಲ್ಲ ಬಂದು ಅವ್ರನ್ನ ಅದಕ್ಕೆ ತೀರಿಸಿರ್ತಾರೆ. ಅದನ್ನ ತೀರ್ಸೋದಕ್ಕೋಸ್ಕರ ತೀರ್ಸೋದಾದ್ಮೇಲೂ ಬರ್ತಾನೆ ಇರ್ತಾರೆ. ಏನಕ್ಕಂದರೆ ಆ ದೇವಿ ಒಂದ್ಸತಿ ನಂಬದ್ಮೇಲೆ ಪ್ರತಿ ವಾರ ಬಂದು ಆ ದೇವಿನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಒಂದು ಅನಿಸಿಕೆ ತಿನ್ನೋರು ಬಂದೇ ಬರೋದು. ಅದರಿಂದ ಪ್ರತಿಯೊಬ್ಬರು ಬಂದು ದೇವಿನ ಒಂದು ದರ್ಶನ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ಬಹಳಷ್ಟು ಜನ ಮಂದಿ ಇಂಥವ್ರಂತಲ್ಲ, ಬಡವರು ಬಂದರು, ಹಿರಿಯರು, ರಾಜಕಾರಣಿಗಳಾಗಲಿ, ಚಿತ್ರನಟರುಗಳಾಗಲಿ ಪ್ರತಿಯೊಬ್ಬರಿಗೂ ದೇವಿ ಒಂದು ಒಳಿತನ್ನು ಮಾಡಿದ್ದಾರೆ. ಒಳಿತನ್ನು ಮಾಡಿರೋದ್ರಿಂದ ಜನರು ಬರ್ತಾ ಇದ್ದಾರೆ. ಆ ಅಮ್ಮನ ನಂಬ್ಕೊಂಡು ಆ ತಾಯಿ ಇವತ್ತು ಎಲ್ಲನೂ ಕಾಪಾಡಿಕೊಂಡು ಬೆಂಗಳೂರಲ್ಲಿ ಇವತ್ತು ಎಷ್ಟೇ ಒಂದು ದೊಡ್ಡ ಗಂಡಾಂತರದಲ್ಲಿ ಒಂದು ದೊಡ್ಡ ಪ್ರವಾಹ ಬಂದು ಕೂಡ ನಮ್ಮ ಬೆಂಗಳೂರು ಇದೇನು ಭಾಗ ಇದೆ ಯಾವತ್ತು ಮುಳುಗಿರೋವಂಥ ಒಂದು ಎಕ್ಸಾಂಪಲ್ ಇಲ್ಲ. ಇಲ್ಲಿ ಬಂದಿರೋದು ಕಾಲರ ಯಾವುದೋ ಒಂದು ಕಾಯಿಲೆ ಕಷ್ಟ ಆಗಿದ್ರೆ ಸಣ್ಣದಲ್ಲೇ ಹೊರಟೋಗುತ್ತೆ. ಅದಕ್ಕೆಲ್ಲ ಕಾರಣ ಆ ಅಮ್ಮ ನಿಲ್ಲಿಸೋದಕ್ಕೆ. ಆಮೇಲೆ ಈ ಅಮ್ಮನ್ನ ತೊಗೊಂಡೋಗಿ ಬೆಂಗಳೂರಿನ ಬೀದಿಯಲ್ಲಿ ಊರ ಬಾಗಿಲಲ್ಲಿ ಕಣ್ಣುಮುದ್ದೆ ಇಟ್ಟು ಬೇವಿನ ಸೊಪ್ಪು ಹಾಕಿ ಆ ಅಮ್ಮನ್ನ ಬರಮಾಡ್ಕೊಂಡ್ರು ಕೂಡ ಆ ಊರು ಕೂಡ ಯಾವುದೋ ಒಂದು ರೋಗ ರುಜಿನ ಬರೋದಿಲ್ಲ ಅನ್ನೋದು ಗೊತ್ತಿತ್ತು. ಅದರಿಂದ ದೇವಿನ ತೊಗೊಂಡು ಹೋಗ್ತಾರೆ. ಅದಕ್ಕೂ ಕೂಡ ನಾವು ದೇವಸ್ಥಾನದಿಂದ ಯಾವುದೋ ಒಂದು ಸೀನಿಂದ ನಾವು ದುಡ್ಡು ಯಾವುದು ಕೂಡ ನಾವು ತೊಗೊಳೋದಿಲ್ಲ. ಅದಕ್ಕೆ ಯಾಕಂದ್ರೆ ನೀವು ಇದೇ ನೋಡ್ತಾ ಇದ್ದೀರ, ಎಲ್ಲ ಜನ ಬರ್ತಾ ಇದ್ದಾರೆ. ಹಣ್ಣುಕಾಯಿ ಯಾರು ರಸೀದಿ ಮಾಡಲ್ಲ, ನಾವು ಆರತಿಗೆ ಯಾರು ರಸೀದಿ ಮಾಡಲ್ಲ. ದೇವಸ್ಥಾನದ ಆಫೀಸ್ ಅನ್ನೋದು ಇಲ್ಲೇ ಇಲ್ಲ ನಮ್ಮಲ್ಲಿ. ಇನ್ನು ಅವರಾಗ ಅವ್ರು ಬರ್ತಾರೆ, ಅವ್ರಿಗೆ ಏನು ಮನಸ್ಸಿದೆ ಅಮ್ಮನಿಗೆ ಪೂಜೆ ಮಾಡಿಕೊಂಡು ಅವ್ರೇನು ಅಂದ್ಕೊಂಡಿದ್ದಾರೆ ಅದನ್ನು ಆರಕೆ ಸಲ್ಲಿಸಿ ಹೋಗ್ತಾರೆ. ಅದೊಂದು. ಆಮೇಲೆ ಮುಖ್ಯವಾದ ಈ ದೇವಿಗೆ ಮಕ್ಕಳು ನಮ್ಮ ಬೆಂಗಳೂರು ಪ್ರಾಂತ್ಯದಲ್ಲಿ ಅಥವಾ ಸುತ್ತಮುತ್ತಲು ಯಾರೇ ಒಂದು ಮನೆಯಲ್ಲಿ ಒಂದು ಮಗು ಜನಿಸಿದರೆ 1 ತಿಂಗಳ ಒಳಗಡೆ ಮೊದಲು ಈ ತಾಯಿ ಪಾದಕ್ಕೆ ಆ ಮಗುನ ಆಶೀರ್ವಾದ ಮಾಡಿಸಿ ಆಮೇಲೆ ಬೇರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಂಥ ಒಂದು ಪದ್ಧತಿ ಇದೆ. ಅದು ಇವತ್ತು ಕೂಡ ನಡ್ಕೊಂಡ್ಬರ್ತಾ ಇದೆ. ಸೊ ಅದರಿಂದ ಈ ತಾಯಿ ಆಶೀರ್ವಾದ ತೊಗೊಳ್ಳೋವಂಥ ಮಗು ಒಂದು ಒಳ್ಳೆ ಆರೋಗ್ಯ ಭಾಗದಿಂದ ಇದ್ದು ಮುಂದೆ ಒಳ್ಳೆ ಸಮಾಜದಲ್ಲಿ ಬುದ್ಧಿವರ್ತಿಯಾಗಿ ಬೆಳೀತಾರೆ ಅನ್ನೋದು. ಸೊ ಅದಕ್ಕೆ ನಾವು ಕಾರಣ, ನಮ್ಮಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸುಮಾರು ನೋಡಿ ನಿಮ್ಮ ಕಣ್ಣು ಮುಂದೆ ಈ ಮಗು ತೋರಿಸ್ತಾರೆ, ಮಗುನ ಕರ್ಕೊಂಡ್ಬರ್ತಾ ಇದ್ದಾರೆ. ಈ ರೀತಿ ಈ ಅಮ್ಮನಿಗೆ ಈ ಎಳೆ ಮಗುನ ಹಾಕಿ 1 ತಿಂಗಳ ಮಗು ಒಳಗಡೆ ತಂದು ದೇವಿ ಆಶೀರ್ವಾದ ಬರ್ಕೊಂಡು ಮೊದಲು ಈ ದೇವಸ್ಥಾನಕ್ಕೆ ನಂತರ ಅವರ ಮನೆ ದೇವರು ಯಾವುದಿದೆ ಅಲ್ಲಿಗೆ ಕರ್ಕೊಂಡು ಹೋಗುವಂಥ ಪದ್ಧತಿ. ಯಾಕಂದರೆ ಈ ಅಮ್ಮ ಮಕ್ಕಳ ತಾಯಿ, ಮಕ್ಕಳ ತಾಯಿ ಅಮ್ಮ. ಆದ್ದರಿಂದ ಆದಿಪುರುಷರು ಅಂದರೆ ಶಿವ ಪಾರ್ವತಿ ಅಂದರೆ ಆದಿಪುರುಷರು. ಅವರಿಗೆ ಮಕ್ಕಳು ಎಷ್ಟು ಇಷ್ಟ ಅಂತ ಭಕ್ತರು ಗೊತ್ತಿದೆ. ದೇವಸ್ಥಾನ ಪೂರ್ತಿ ನಾವು ನಮ್ಮದೇ ಒಂದು ಖರ್ಚಿನಿಂದ, ನಮ್ಮ ವಂಶಸ್ಥರ ಖರ್ಚಿನಿಂದ, ಇಲ್ಲಿಂದ ಬರೋ ಆದಾಯದಿಂದ ತಿಂಗಳಿಗೊಂದ್ಸಲಿ ಅಥವಾ ಒಂದು ಪೂರ್ಣಿಮೆ, ಹುಣ್ಣಿಮೆಗೆ ಮತ್ತು ಅಮಾವಾಸ್ಯೆಗೆ ಚಂಡಿಕಾ ಹೋಮ ಪ್ರತಿಯೊಂದು ಮಾಡಿಕೊಂಡು ಅದು ಕೂಡ ನಮ್ಮ ಸ್ವಂತ ಖರ್ಚಿನಿಂದ ಮಾಡ್ಕೊಂಡ್ಬರ್ತೀವಿ. ಆಮೇಲೆ ಒಂದು ದೇವಸ್ಥಾನಕ್ಕೆ ಬಣ್ಣ ರಿವಾಜ್ ಎಲ್ಲ ಮಾಡ್ತೀವಿ.
ಪ್ರತಿ ದಸರಾಗೆ ಪ್ರತಿ ನವರಾತ್ರಿ ಉತ್ಸವದಲ್ಲಿ ಬಹಳ ವಿಜೃಂಭಣೆಯಿಂದ ದೇವಿಯ ಆರಾಧನೆ ಮಾಡ್ತಾರೆ ದಿವಸ. ದಿನ ವಿಶೇಷ ಅಭಿಷೇಕ ಅಲಂಕಾರ ಹಾಗೂ ದೇವಿಯ ಒಂದು ವಿಜಯದಶಮಿ ದಿವಸ ಮಾರನೇ ದಿನ ಇಡೀ ಬೆಂಗಳೂರಿನ ಮೆರವಣಿಗೆ ಹೋಗ್ತಾರೆ. ಒಳ್ಳೆಯ ಹೂವಿನ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ಕೊಂಡು ಬರ್ತೀವಿ. ಆಮೇಲೆ ವಿಜಯದಶಮಿ ದಿವಸ ಸಂಜೆ ಬನ್ನಿ ಮಂಟಪ ಕರ್ಕೊಂಡೋಗಿ ಹಂಬೆಕ್ಸ್ಕೊಂಡ್ಬರೋದು ಒಂದು ಅಭ್ಯಾಸ ಇದೆ. ಅದು ಪದ್ಧತಿ ಮಾಡ್ಕೊಂಬರ್ತೀವಿ. ಸೊ ಇದು ದೇವಸ್ಥಾನದ ಒಂದು ಕೂಡ ಬರ್ತಾರೆ. ಇನ್ನೊಂದು ವಿಶೇಷ ಅಂದರೆ ನಾವು ಭಾಳ ಮರಿಬಾರ್ದು ಬಿಸಿಲು ಮಾರ ಕ್ಷೇತ್ರ ಪಾಲಕ. ಬಿಸಿಲು ಮಾರ ಬಂದು ಕ್ಷೇತ್ರ ಪಾಲಕ ಆಯಮ್ಮ ಈ ದೇವಸ್ಥಾನ ಈ ಕ್ಷೇತ್ರನ ಕಾಯ್ತಾರೆ. ಅದಕ್ಕೆ ಫಸ್ಟು ಮೊದಲು ಆ ಅಮ್ಮನಿಗೆ ಪೂಜೆ ಮಾಡಿ ಬಂದು ನಂತರ ಈ ದೇವಿ ಪೂಜೆ ಮಾಡೋದು. ಅದು ಆ ದೇವಿಗೆ ಮೊಸರು, ಎಳ್ನೀರು, ಉಪ್ಪು, ಮೆಣಸು ಪ್ರತಿಯೊಂದು ಹಾಕಿ ಬಂದು ತಂಪು ಮಾಡೋ ಥರ ಅಂತಾರೆ. ಸೊ ಎಲ್ಲ ಕೂಡ ನೀವು ಸೈಂಟಿಫಿಕ್ಕಲ್ಲೂ ಪೂರ್ವಾಗಿದೆ. ಎಲ್ಲ ಆ್ಯಂಟಿಸೆಪ್ಟಿಕ್, ಅರಿಶಿನ, ಮೆಣಸು, ಉಪ್ಪು ಎಲ್ಲ ಕೂಡ ಒಂದು ಆ್ಯಂಟಿಸೆಪ್ಟಿಕ್. ಬ್ಯಾಕ್ಟೀರಿಯಾ ಬರಲ್ಲ ಅದರಿಂದ, ಅದೆಲ್ಲ ಅದಿರೋದಕ್ಕೆ ಬ್ಯಾಕ್ಟೀರಿಯಾ ಹೊರಟೋಗುತ್ತೆ. ಅದು ಪೂಜೆ ಮಾಡಿ ನಂತರ ಇಲ್ಲಿಗೆ ಪೂಜೆ ಮಾಡೋಂಥ ಅದನ್ನ ಎಲ್ಲರೂ ಕೂಡ ಪಾಲನೆ ಮಾಡ್ಕೊಂಡು ಬರ್ತಾರೆ. ಎಲ್ಲರೂ ಕೂಡ ವಿಶೇಷವಾಗಿ ಇವರು ಅಮ್ಮ ಬಂದಿರೋರು ಏನು ಅಂದರೆ ಆ ತಾಯಿಗೆ ಫಸ್ಟ್ ತಂಪು ಮಾಡಿ ನಂತರ ಇಲ್ಲಿ ಬಂದರೆ ಅಮ್ಮ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ಮತ್ತು ಮುಖದಲ್ಲಿ ಫುಲ್ಪುರಿ ಬಂದಿರೋದು ನಾನು ಮಾಡಿದ್ದು. ನಾನು ಈಗ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಇಷ್ಟು ಮಂಗಳವಾರ ಅಂತ ಅಂದ್ಕೊಂಡು ಉಪ್ಪು ಮೆಣಸು ಬಿಸಿಲು ಮಾರ ಹಾಕೊಂಡ್ಬಂದರೆ ಅದು ನಮ್ಗೆ ಗೊತ್ತಿಲ್ಲ ಹಾಗೇನೆ ಉದುರೋಗುತ್ತೆ. ಮುಖದಲ್ಲಿ ಮೊಡವೆ ಥರ ಬರುತ್ತೆ ಫುಲ್ಪುರಿ, ಅದೆಲ್ಲ ಹಾಗೆ ಕರ್ಗೋಗುತ್ತೆ. ಸೊ ಉಪ್ಪು ಹೌದು, ಅದೆಲ್ಲ ನಡೆದಿದೆ ಮತ್ತು ಆಗಿರೋದು ಒಂದು ವಿಶೇಷ ನಟನೆಗಳು. ಇನ್ನು ಅಣ್ಣಮ್ಮ ಅಂತ ಹೇಗೆ ಹೆಸರು ಬಂತು ನಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಕೆಂಪೇಗೌಡರಿಗೂ ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ಯಾವ ರೀತಿಯಾಗಿ ಕೆಂಪೇಗೌಡರಿಗೂ ಈ ದೇವಸ್ಥಾನಕ್ಕೆ ಯಾವುದೋ ಒಂದು ಸಂಬಂಧ ಇಲ್ಲ ಅಂದರೆ ಆಗಿಂದ ಅಂದರೆ ಕೆಂಪೇಗೌಡರು ಕನಸಲ್ಲಿ ಬಂದಿರ್ತಾರೆ. ಯಾವಾಗ ಕೆಂಪೇಗೌಡರು ಇಲ್ಲಿ ಬರೋಕ್ಕೆ ಬಂದಾದ್ಮೇಲೆ ಅಂದರೆ ಕೆಂಪೇಗೌಡರ ಕಾಲದಿಂದ ಹಳೆಯಿಂದ ಇರೋದು. ಕೆಂಪೇಗೌಡರು 560 ವರ್ಷ ಆಗಿದೆ ಮೊದಲನೇ ಕೆಂಪೇಗೌಡರು. ಈ ದೇವಸ್ಥಾನ 1200 ವರ್ಷದ ಇತಿಹಾಸ ಆಗಿದೆ. ಸೊ ಕೆಂಪೇಗೌಡರ ಕನಸಲ್ಲಿ ಅಮ್ಮ ಬಂದು ಈ ಒಂದು ಜಾಗದಲ್ಲಿ ಬೆಂಗಳೂರನ್ನ ಸ್ಥಾಪಿಸಿ ಇದೊಂದು ಬೆಂಗಳೂರು ನಗರ ನಿರ್ಮಾಣಕ್ಕೆ ಪ್ರಾಶಸ್ತ್ಯವಾದ ಜಾಗ ಅಂತ ಅವ್ರ ಕನಸಲ್ಲಿ ಈ ತಾಯಿ ಬಂದು ಹೇಳಿ ಬೆಂಗಳೂರು ನಗರವನ್ನು ಸ್ಥಾಪಿಸೋಕ್ಕೆ ಈ ಕಾರಣ ಆಗುತ್ತೆ. ಈ ತಾಯಿ ಮೊದಲ ಕಾರಣ. ಅದಾದಮೇಲೆ 7 ದಿಕ್ಕಲ್ಲಿ 7 ಕೋಟೆ ಕಟ್ತಾರೆ, 7 ಬಾಗಿಲು ಕಟ್ತಾರೆ ಕೆಂಪೇಗೌಡರು. ಸೊ ಈ ಅಮ್ಮ ಮಧ್ಯದಲ್ಲಿದೆ. 7 ಬಾಗಿಲು ಎಲ್ಲಿ ಅಂದರೆ ಒಂದು ಹಲ್ಸೂರು ಗೇಟ್, ಒಂದು ಯಲಹಂಕ ಗೇಟ್, ಒಂದು ಕೆಂಗೇರಿ ಗೇಟ್, ಒಂದು ಆನೇಕಲ್ ಗೇಟ್, ಹಾಗೆ ಒಂದು ಹೊಸಕೋಟೆ ಗೇಟ್. ಸೊ 7 ಬಾಗಿಲು ಕಟ್ತಾರೆ ಬೆಂಗಳೂರು. 7 ಬಾಗಿಲು ಮಧ್ಯದಲ್ಲಿ ಅಣ್ಣಮ್ಮ ನಿಲ್ಲಿಸಿ. ಸಾಕಷ್ಟು ಘಟನೆಗಳು ನಮ್ಮ ಜೊತೆ ಹಂಚ್ಕೊಂಡ್ರಿ. ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.